ಹಿರಿಯ IAS ಅಧಿಕಾರಿ ಮಹಾಂತೇಶ್ ಬೀಳ್ಗೆ ಅವರ ಸಾವಿನ ಸುದ್ದಿ ಇದೀಗ ರಾಮದುರ್ಗದಲ್ಲಿ ಶೋಕದ ವಾತಾವರಣವನ್ನು ನಿರ್ಮಾಣ ಮಾಡಿರುವಂಥದ್ದು. ಇದೇ ಒಂದು ರಾಮದುರ್ಗ ಪಟ್ಟಣದಲ್ಲಿ ಹುಟ್ಟಿ ಬೆಳೆದು ಇಡೀ ರಾಜ್ಯದ ಅಷ್ಟೇ ಅಲ್ಲ ಇಡೀ ದೇಶದಲ್ಲೇ ಒಂದು ಹೆಸರುವಾಸಿಯನ್ನು ಮಾಡಿದ್ದಂತಹ ಮಹಾಂತೇಶ್ ಬೀಳ್ಗೆ ಅವರ ಅಪಘಾತದ ಸುದ್ದಿ ತಿಳಿತಾ ಇದ್ದಂತೆ ಅವರ ಹುಟ್ಟೂರಿನಲ್ಲಿ ನೀರವ ಮೌನ ಕೂಡ ಆವರಿಸಿರುವಂಥದ್ದು. ಅದರ ಜೊತೆಗೆ ಬಂಧು ಬಳಗ ಆಗಿರ್ಬೋದು, ಅವರ ಕಲಿಸಿದ ಗುರುಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅವರೆಲ್ಲರೂ ಕೂಡ ಮಹಾಂತೇಶ್ ಬೀಳ್ಗೆ ಅವರ ಮನೆಯತ್ತ ಧಾವಿಸಿರುವಂಥದ್ದು. ಸದ್ಯ ಈಗ ಒಂದು ಕಡೆ ಇಡೀ ಬಳಗವೇ ಬಂದು ನಿಂತಿರುವಂಥದ್ದನ್ನು ಕೂಡ ಗಮನಿಸ್ಬೋದಾಗಿದೆ. ಇಲ್ಲಿ ಪ್ರತಿಯೊಂದು ಕಡೆ ಅಂದರೆ ಯಾವಾಗ ಅವರ ಸಾವಿನ ವಿಚಾರ ಗೊತ್ತಾಗತ್ತೆ, ಅವರು ಹುಟ್ಟಿ ಆಡಿ ಬೆಳೆದಂತಹ ಮನೆ ಏನಿದೆ, ಈಗ ಏನು ತೋರಿಸ್ತಾ ಇದ್ದೇನೆ, ಇದೇ ಮನೆಯಲ್ಲೇ ಅವರು ವಾಸವಿದ್ದರು. ಕಳೆದ ಕೆಲವು ವರ್ಷಗಳ ಹಿಂದಷ್ಟೇ ಈ ಮನೆಯನ್ನು ಹೊಸದಾಗಿ ನಿರ್ಮಿಸಿದ್ದಾರೆ. ಇಲ್ಲಿ ಇದೇ ಒಂದು ಮನೆ ಹಳೆಯ ಮನೆ ಕೂಡ ಇಲ್ಲೇ ಇತ್ತು, ಅದನ್ನು ತೆಗೆದು ಈಗ ಹೊಸದಾದಂಥ ಮನೆ ನಿರ್ಮಾಣ ಮಾಡಿದರು. ಇದೀಗ ಆ ಮನೆಯಲ್ಲಿ ಸದ್ಯ ಅವರು ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಂಥ ಕಾರಣಕ್ಕಾಗಿ ಇದು ಏನು ಇಲ್ಲಿ ಆಗಾಗ ಬಂದು ಕೂಡ ಹೋಗ್ತಾ ಇದ್ರು. ಇವತ್ತು ಬೆಳಗ್ಗೆ ಇಲ್ಲಿ ಬಂದು ಕಲಬುರಗಿಗೆ ಹೋಗಿದ್ದಾರೆ ಅನ್ನುವಂಥದ್ದು. ಸದ್ಯ ಒಂದು ಕಡೆ ಮಹಿಳೆಯರು ಕೂಡ ಈಗಾಗಲೇ ಈ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ಎಲ್ಲರೂ ಕೂಡ ಅವ್ರ ಮನೆ ಹತ್ತ ಬರ್ತಾ ಇದ್ದಾರೆ. ನಮ್ಮ ಊರಿನ ಒಬ್ಬ ಮಗನನ್ನು ಕಳೆದುಕೊಂಡಿವಿ ಅನ್ನುವಂತಹ ದುಃಖ ಬಹುತೇಕ ಎಲ್ಲರಲ್ಲೂ ಕಾಡ್ತಾ ಇದೆ. ನಿಜಕ್ಕೂ ಈ ಒಂದು ಸಂಗತಿಯನ್ನು ಇನ್ನೂ ಕೂಡ ನಂಬೋಕ್ಕಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ಬೆರೆತು ಹೋಗಿದ್ರು. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡಿದರೂ ಕೂಡ ಎಲ್ಲ ಒಂದು ಕಡೆ ನಮ್ಮ ಮನೆ ಮಗ ರಾಜ್ಯದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡ್ತಾ ಇದ್ದಾನೆ, ಒಂದು ಒಳ್ಳೆಯ ಆಡಳಿತವನ್ನು ಜನರಿಗೆ ತಲುಪಿಸ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಷ್ಟೊಂದು ಬಹಳ ಹೆಮ್ಮೆ ಪಡ್ತಾ ಇದ್ರು. ನಿಜಕ್ಕೂ ಇವತ್ತು ಅವರ ಸಾವಿನ ಸುದ್ದಿ ಯಾರಿಗೂ ಕೂಡ ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಒಂದು ಕಡೆ ಅವ್ರ ಸ್ನೇಹಿತರಿದ್ದಾರೆ, ಮತ್ತೊಂದು ಕಡೆ ಅವರ ಕಲಿಸಿದ ಗುರುಗಳಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ, ಯಾವ ರೀತಿಯಾದಂಥ ಪರಿಸ್ಥಿತಿ ಒಳಗೆ ಅವ್ರು ಬೆಳೆದು ಬಂದರು, ಹೇಗೆಲ್ಲ ಇತ್ತು ಅವರ ಕುಟುಂಬದ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ಕೂಡ ಅವರಿಂದ ಕೇಳ್ತೀನಿ. ಸರ್, ನೀವು ಅವರಿಗೆ ಕಲಿಸಿದ ಗುರುಗಳನ್ನುವಂಥದ್ದಿದೆ, ಹೆಂಗಿರ್ತಿದ್ರು ಮಹಾಂತೇಶ್ ಅವರು, ಮತ್ತು ಇವತ್ತಿನ ಈ ಒಂದು ಸಾವಿನ ಸುದ್ದಿ ನಿಜಕ್ಕೂ ನಮಗೂ ಕೂಡ ನಂಬಕ್ಕಾಗ್ತಾ ಇಲ್ಲ. ಅಷ್ಟೊಂದು ವ್ಯಕ್ತಿತ್ವ ಹೊಂದಿರುವಂಥ ದೊಡ್ಡ ವ್ಯಕ್ತಿತ್ವ ಹೊಂದಿದಂಥವ್ರು, ಹೆಂಗಿತ್ತು ಇವರು ಹಿನ್ನೆಲೆ ಏನು ಸರ್? ಸರ್, ಮಹಾಂತೇಶ್ ಬೀಳ್ಗೆ ಅವರು ಒಂದು ಹಿಂದಿ ಸಿನಿಮಾ ಇತ್ತು, ಬಹುಶಃ ಸಾತ್ ಹಿಂದೂಸ್ತಾನಿ ಅಲ್ಲದು ಇನ್ನೊಂದು ಬೇರೆ ಇತ್ತು. 4 ಜನ ಮಕ್ಕಳು ಅವ್ರಿಗೆ, ಹೀರೋಗ. ಭಯಂಕರ ಬಡತನ ಸರ್. ಇದೇ ಬಡತನದಿಂದ ಇದೇ ಮನೆಯಲ್ಲಿ ಈಗ ಇದು ಹೊಸ ಮನೆ ಇದೆ ಸರ್. ಒಂದು ಸಣ್ಣ ಮನೆ ಇತ್ತು, 2 ಹೆಣ್ಣುಮಕ್ಕಳು 2 ಗಂಡು ಮಕ್ಕಳು. ತಾಯಿ ಏನಂತಂದರೆ ಶೇರಿ ಮಡಚುವಂಥ ಒಂದು ಕಾರ್ಯವನ್ನು ಮಾಡ್ತಾಯಿದ್ರು. ಮಹಾಂತೇಶ್ ಬೀಳ್ಗೆ ಅವರ ತಂದೆ ತೀರ್ಕೊಂಡ ಮೇಲೆ ಎಷ್ಟು ಅವರು ಕಷ್ಟಪಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತು. ಏಕೆಂತಂದರೆ ನನ್ನ ಮನೆ ಇಲ್ಲೇ ಎದುರಿಗೆ, ಹೊರಗೆ ಬಂದರೆ ಅವ್ರ ಮನೆಯಲ್ಲಿರುವಂಥ ಎಲ್ಲವುಗಳು ನನಗೆ ಕಾಣುತ್ತಿದ್ದವು. ಆಮೇಲೆ ಮಹಾಂತೇಶ್ ಬೀಳ್ಗೆ ಅವರು, ಅವರ ಅಣ್ಣ, ಅವರಿಬ್ಬರು ತಂಗಿಗಳು ಮತ್ತು ಅವರ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದರೆ ಅದು ದೇವರೇ ಬಲ್ಲ. ಯಾವುದೇ ವ್ಯಕ್ತಿಗೂ ಇಷ್ಟು ಕಷ್ಟವನ್ನು ಕೊಡಬಾರ್ದು. ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದರೆ 2 ಹೊತ್ತಿನ ಕೂಡಿದ್ದಿದ್ದಲ್ಲ ಸರ್ ಮಹಾಂತೇಶ್ ಬೀಳ್ಗೆ ಅವ್ರಿಗೆ. ಆಮೇಲೆ ನಮ್ಮ ರಾಮದುರ್ಗದಲ್ಲಿ ನನಗೆ ಅವನು ತಮ್ಮನೂ ಆಗಬೇಕು, ನಾನು ಅವನಿಗೆ ಗುರುನೂ ಆಗಬೇಕು. ಆಮೇಲೆ ಬೇರೆ ಬೇರೆ ಅಂಗಡಿಗಳಲ್ಲಿ, ಹೊಸಮಠ್ ಎಂಬ ಒಂದು ಸ್ವಾಮೀಜಿಯವರ ಕಿರಾಣಿ ಅಂಗಡಿಯಲ್ಲಿ ನನಗೆ ತಮ್ಮನಾದರೂ ಸಹಿತ, ನನ್ನ ತಂದೆಯವರ ಕಿರಾಣಿ ಅಂಗಡಿಯಲ್ಲೂ ಸಹಿತ ಸುಮಾರು 6 ರಿಂದ 7 ವರ್ಷ ಒಳಗೆ ಕಾರ್ಯವನ್ನು ಮಾಡಿದರು ಸರ್ ಅವರು. ಆಮೇಲೆ ನಮ್ಮ ಬೆಂಬಳಿಗಿ ಮಹಾವಿದ್ಯಾಲಯದಲ್ಲಿ PU ಪದವಿ ಕೋರ್ಸನ್ನು, ಆಮೇಲೆ BA ಪದವಿಯನ್ನು ನಮ್ಮ ಎಲ್ಲ ಅಧ್ಯಾಪಕರ ಒಂದು ಮಾರ್ಗದರ್ಶನದಲ್ಲಿ ಪದವಿಯನ್ನು ಮುಗಿಸಿದ್ರು. ಇಂಗ್ಲೀಷ್ದಲ್ಲಿ ಗೋಲ್ಡ್ ಮೆಡಲನ್ನು ಪಡೆದರು ಸರ್. ಸೋಷಿಯಾಲಜಿ ಮತ್ತು ಇಂಗ್ಲೀಷ್ದಲ್ಲಿ ಗೋಲ್ಡ್ ಮೆಡಲನ್ನು ಪಡೆದರು. ಅಷ್ಟು ಕಷ್ಟಪಟ್ಟು ಆಮೇಲೆ ನಂತರ ಧಾರವಾಡಕ್ಕೆ ಹೋದ ಮೇಲೆ MA ಇಂಗ್ಲೀಷ್ ಮಾಡಿದರು, MA ಸೋಷಿಯಾಲಜಿ ಮಾಡಿದರು. ಆಮೇಲೆ ಅಲ್ಲಿ ಒಂದು ಇಂಗ್ಲೀಷ್ ಟ್ಯೂಷನನ್ನು ಪ್ರಾರಂಭ ಮಾಡಿದರು. ಟ್ಯೂಷನ್ ಹೇಗಿತ್ತಂತಂದರೆ ಸರ್, ಐ ಹ್ಯಾವ್ ಸೀನ್ ವಿತ್ ಮೈ ಓನ್ ಐಸ್. ಸಾವಿರಾರು ಸಂಖ್ಯೆಯಲ್ಲಿ ತಹಶೀಲ್ದಾರ್ ಸಾಹೇಬರುಗಳು, PSI ಸಾಹೇಬರುಗಳು, ಪೊಲೀಸ್ ಸಾಹೇಬರುಗಳು
ಉನ್ನತ ಹುದ್ದೆಯಲ್ಲಿರುವಂಥ ವ್ಯಕ್ತಿಗಳು ಸಹಿತ ಅವ್ರ ಕಡೆ ಟ್ಯೂಷನ್ ಬರುವುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಆದ್ದರಿಂದ ಇಷ್ಟು ಕಷ್ಟಪಟ್ಟು ಎಲ್ಲ ವಿದ್ಯಾಭ್ಯಾಸವನ್ನು ಮುಗಿಸಿ ಅವ್ರೇನು ಮಾಡಿದ್ರು ಅಂತಂದರೆ KS ಅನ್ನು ಮುಕ್ತಾಯ ಮಾಡಿದರು. ಆಮೇಲೆ ಮತ್ತಷ್ಟು ಕಷ್ಟಪಟ್ಟು IAS ಅನ್ನು ಮುಕ್ತಾಯ ಮಾಡಿ ನಮ್ಮ ಊರಿಗೆ, ನಮ್ಮ ಕರ್ನಾಟಕಕ್ಕೆ ಒಂದು ಹೆಸರನ್ನು ತಂದಂಥ ವ್ಯಕ್ತಿ ನನ್ನ ತಮ್ಮ ಅತಿ ಹೆಮ್ಮೆಯಿಂದ ಹೇಳ್ತೀನಿ ಸರ್. ವೈಯಕ್ತಿಕವಾಗಿ ನನಗೆ ಸರ್ ನನ್ನ ಬೆನ್ನೆಲುಬು ಸರ್. ಅವರು ನನ್ನ ಗಾಡ್ ಫಾದರ್ ಸರ್. ನನಗಿಂತ ಚಿಕ್ಕವನಿದ್ದರೂ ಸಹಿತ ನನ್ನ ಗಾಡ್ ಫಾದರ್ ಅಂತ ಮಹಂತೇಶ್ ಬೆಳಗ್ಗೆ ಅವರು ನನಗೆ ಬೆನ್ನೆಲುಬಾಗಿ ನಿಂತು ಇನ್ನೂವರೆಗೆ ಸಹಾಯವನ್ನು ಮಾಡಿದ್ದಾರೆ. ದುರ್ದೈವಶಾತ್ ದೇವರು ಅವರನ್ನು ಕರೆದುಕೊಂಡು ಹೋಗಿಬಿಟ್ಟ ಸರ್. ಇವರು ನನಗೆ ಕಲಿಸಿದಂಥ ಗುರುಗಳು ಸರ್. ಸರ್ ಹೆಂಗೆ ಅವ್ರ ಸ್ವಭಾವ ಹೆಂಗಿತ್ತು? ಓದೋದ್ರಲ್ಲಿ ಯಾವ ರೀತಿಯಾಗಿದ್ದರು? ಹೆಂಗೆ ಸರ್ ಅವರು? ಸ್ಕೂಲ್ ಡೇಸ್ನಲ್ಲಿ ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದಂಥ ಮಹಂತೇಶ್ ಕಾಲೇಜಿಗೆ ಬಂದಮೇಲೆ ತಾನೇ ಗುರು ಅನ್ನುವಂಗೆ ಒಂದು ಬೆಳವಣಿಗೆಯನ್ನು ಕಂಡವನು. ಕಾಲೇಜಿಗೆ ಬಂದಮೇಲೆ ಸರಿಯಾಗಿ ನಾನು ಕಷ್ಟಪಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ನನ್ನ ಪ್ರತಿಭೆ ಒಳಗಿದ್ದನ್ನು ಹೊರಗೆ ತೋರಿಸ್ತಾ ಇದ್ದರೆ ಬದುಕು ಅದು ಬಂಗಾರವಾಗುವುದಿಲ್ಲ, ಅಂಗಾರ ಆಗುತ್ತಂತ ತಿಳುವಳಿಕೆ ಬಂತವನಿಗೆ. ಅದರ ಪರಿಣಾಮವಾಗಿ ಭಾಳ ಕಠಿಣ ಪರಿಶ್ರಮ ಪಟ್ಟು ಪ್ರತಿಯೊಂದು ಕ್ಲಾಸಿಗೂ ಅಟೆಂಡ್ ಆಗೋದು, ತನ್ನ ತೊಂದರೆಗಳು ಏನಾದರೂ ಇದ್ದರೆ ಅಭ್ಯಾಸಕ್ಕೆ ಸಂಬಂಧಪಟ್ಟು ಕನ್ಸರ್ನ್ ಪ್ರೊಫೆಸರ್ಗಳನ್ನ ಭೇಟಿಯಾಗಿ ಸಂದೇಹಗಳನ್ನ ಪರಿಹರಿಸ್ಕೊಳ್ಳೋದು, ಇದೆಲ್ಲ ಮಾಡ್ತಾಯಿದ್ದ. ನಂತರ ಲೈಬ್ರರಿಯನ್ನು ಸಂಪೂರ್ಣವಾಗಿ ಉಪಯೋಗ ಮಾಡಿಕೊಂಡಂಥ ವಿದ್ಯಾರ್ಥಿ ಜೀವನ ಮಹಾಂತೇಶಂದು. ಆಮೇಲೆ ಪ್ರೊಫೆಸರ್ಗಳ ಮನೆಗೂ ಸಹ ಹೋಗಿ ತನ್ನ ಅಭ್ಯಾಸಕ್ಕೆ ಸಂಬಂಧಪಟ್ಟು ಚರ್ಚೆ ವಗೈರೆ ಮಾಡ್ತಾಯಿದ್ದ. ಅದರ ಪರಿಣಾಮವಾಗಿಯೇ BA ಪದವಿಯನ್ನು ಪಡೆಯುವಾಗ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ, ಆವಾಗಿನ್ನೂ ಚೆನ್ನಮ್ಮ ವಿಶ್ವವಿದ್ಯಾಲಯ ಇವೆಲ್ಲ ವಿಶ್ವವಿದ್ಯಾಲಯಗಳು ಇಷ್ಟೊಂದು ಆಗಿರಲಿಲ್ಲ, ಕೇವಲ ಒಂದು 4 ವಿಶ್ವವಿದ್ಯಾಲಯಗಳಿದ್ವು ಅಷ್ಟೇ. ಆವಾಗ ಈ 7 ಜಿಲ್ಲೆಗಳು ಅಂದರೆ ಸಮಗ್ರ ಬಿಜಾಪುರ, ಧಾರವಾಡ, ಕಾರವಾರ, ಬೆಳಗಾವಿ, ನಂತರ ಗುಲ್ಬರ್ಗ, ನಂತರ ವಿಶ್ವವಿದ್ಯಾಲಯ ಇನ್ನೂ ಸೆಂಟ್ರ್ ಇತ್ತು. ಆವಾಗ ಇಷ್ಟು ದೊಡ್ಡ ವಿಶ್ವವಿದ್ಯಾಲಯ ವ್ಯಾಪ್ತಿಯೊಳಗೆ BA ಪದವಿಯಲ್ಲಿ ಸಮಾಜಶಾಸ್ತ್ರ ವಿಷಯವನ್ನು ಆತ ತೆಗೆದುಕೊಂಡಿದ್ದ. ಅದರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಕರ್ನಾಟಕ ವಿಶ್ವವಿದ್ಯಾಲಯದ ಒಂದು ಸುವರ್ಣ ಪದಕವನ್ನು ಪಡೆದುಕೊಂಡವ. ಸುವರ್ಣ ಪದಕ ಸಿಕ್ತು ಅಂತ ಯಾರೋ ಅಂದರು. ಸಿಕ್ತು ಅಂತಂದ್ರೆ ನಾನು ಸಿಟ್ಟು ಬಂತು. ಅದೇನು ಬೀದಿಯಲ್ಲಿ ಬಿದ್ದ ವಸ್ತುವೇ? ನಾನು ನನ್ನ ಜೊತೆ ಕೆಲಸ ಮಾಡುವಂಥ ಪ್ರೊಫೆಸರ್ ಒಬ್ಬರಿಗೆ ಧಿಕ್ಕಾರದ ರೀತಿ ಹೇಳಿದೆ. ಬೀದಿಯಲ್ಲಿ ಬಿದ್ದಂಥ ಬಂಗಾರ ಪದಕ ತೊಗೊಂಡು ಬಂದಿಲ್ಲ, ಅವನು ಪಡ್ಕೊಂಡಿದ್ದಾನೆ ಹೊರತು ಸಿಕ್ಕಿಲ್ಲ. ಸಿಕ್ಕೈತೆ ಅನ್ನೋದಕ್ಕೂ ಪಡೆದುಕೊಂಡಿದ್ದಾರೆ ಅಂತ ಅನ್ನೋದಕ್ಕೂ ವ್ಯತ್ಯಾಸ ಇರ್ತದೆ ಅಂತ ನಾನು ಆಗಲೇ ನಮ್ಮ ಹಿರಿಯ ಪ್ರಾಧ್ಯಾಪಕರಿಗೆ ಮುಖಕ್ಕೆ ಹೊಡೆದಂಗೆ ಹೇಳಿದ್ದೆ. ಅದು ಕೆಲವು ಮಂದಿಗೆ ಬೇಜಾರಾಗಲಿ, ಅದೇನಿಲ್ಲ. ನಮ್ಮ ಬ್ರದರ್ ನಿರಂಜನ್ ವಾಲಿ ಶೆಟ್ಟರ್, ಜಗದೀಶ್ ಶೆಟ್ಟರ್ ಅವರ ಗುರು, ಅವರು ರಾಜ್ಯೋತ್ಸವ ಪಡೆದರು. ಅವ್ರನ್ನ ಭೇಟಿ ಆದಾಗ ಚಿನ್ನದ ಹುಡುಗ ಅಂತ ಹೇಳಿದ್ರು. ಅವನು ಚಿನ್ನದಂಥ ಹುಡುಗ ಅಲ್ಲ, ಚಿನ್ನದ ಹುಡುಗ. ಯಾಕಂತಂದರೆ BAದಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದರು. ನಂತರ MA ಇಂಗ್ಲೀಷ್ಗೆ ಹೋದರು. ಅವರು ಎಕನಾಮಿಕ್ಸ್ ಮಾಡಬೇಕಂತ ಆಸಕ್ತಿ ಇತ್ತು ಅವ್ರಿಗೆ. ಆದರೆ ಕೊನೆಯ ತಾರೀಕಿನೊಳಗಾಗಿ ಅರ್ಜಿ ಫೀ ತುಂಬಕ್ಕೆ ಆಗಲ್ದಕ್ಕೆ ಸಿಗಲಿಲ್ಲ. ಆವಾಗ ಡಾಕ್ಟರ್ ಹಿರೇಮಠ ಅಂತಿದ್ದರು, ಯೂನಿವರ್ಸಿಟಿ ಪ್ರೊಫೆಸರ್. ಅವ್ರ ಕಡೆ ನಾನು ಹೋಗಿ ಭೇಟಿಯಾದಾಗ ಇಲ್ಲ, ಡೇಟ್ ಮುಗಿದೈತೆ, ಏನೂ ಮಾಡೋಕ್ಕೆ ಬರೋದಿಲ್ಲ, ನಾನು ಏನಾದರೂ ಮಾಡಿರಿ ಅಂತ ಹೇಳಿದೆ. ಆದರೆ ಅವ್ರು ಮಾಡಲಿಲ್ಲ, ದುರ್ದೈವ. ಅವರ ವಿಭಾಗಕ್ಕೆ ಒಂದು ಒಳ್ಳೆ ಆರೋಗ್ಯ ರತ್ನ ಸಿಗೋದು ತಪ್ಪಿತು. ನಂತರ ಇಂಗ್ಲೀಷ್ಗೆ ಹೋದರು. ಇಂಗ್ಲೀಷ್ನಲ್ಲಿ ಗಿರೆಡ್ಡಿ ಗೋವಿಂದರಾಜ್, ಚಂಪಾ ಅವರು ಮೊದಲಿದ್ದರು. ಆ ನಂತರ ಅವರು ಪ್ರಾಧಿಕಾರಕ್ಕೆ ಹೋದರು. ಆ ನಂತರ ಇವರು ಫೈನಲ್ ಬಂದಾಗ ಗಿರೆಡ್ಡಿ ಗೋವಿಂದರಾಜ್ ಮುಖ್ಯಸ್ಥರಾಗಿದ್ದರು. ಆವಾಗ ಅವ್ರು ಹೇಳಿದರು, ಕನ್ನಡ ಮಾಧ್ಯಮದಲ್ಲಿ ಓದ್ದವರು ಅಥವಾ ಉರ್ದು ಮಾಧ್ಯಮದಲ್ಲಿ ಓದ್ದವರು, ಮರಾಠಿ ಮಾಧ್ಯಮದಲ್ಲಿ ಓದ್ದವರೇ ನಮ್ಮಲ್ಲಿ ಚಿನ್ನದ ಪದಕ ಪಡೆದಾರೆ ಹೊರತು ಇಂಗ್ಲೀಷ್ ಮೀಡಿಯಂನಲ್ಲಿ 1ನೇ ಕ್ಲಾಸಿಂದ ಓದ್ದವ್ರು ಪಡೆದಿಲ್ಲ ಅಂತೇಳಿ. ಆಮೇಲೆ ಅದೇ ರೀತಿ ಕನ್ನಡ ಮಾಧ್ಯಮದಲ್ಲಿ 1ನೇ ಕ್ಲಾಸ್ ಓದಿದಂಥ ಮಹಾಂತೇಶ್ ಕರ್ನಾಟಕ ವಿಶ್ವವಿದ್ಯಾಲಯದ ಆಂಗ್ಲ ವಿಭಾಗದ ಒಂದು ಪರೀಕ್ಷೆಯಲ್ಲಿ ಹೈಯೆಸ್ಟ್ ಅಂಕಗಳನ್ನು ಪಡೆದು ಚಿನ್ನದ ಪದಕ ಪಡೆದರು. ಆದರೆ ನೋವಿನ ಸಂಗತಿ ಅಂದರೆ ಚಿನ್ನದ ಪದಕವನ್ನು ಪಡೆದಾಗ ಯಾರು ಸನ್ಮಾನವನ್ನು ಮಾಡಿದ್ರೋ, ಈ ದುಃಖದ ಸಂದರ್ಭದಲ್ಲಿ ಅಂಥ ಕಟುವಾದ ಮಾತುಗಳನ್ನು ನಾನು ಹೇಳೋದು ಸೂಕ್ತ ಅನ್ನಿಸ್ಲಿಕ್ಕಿಲ್ಲ ಪ್ರೇಕ್ಷಕರಿಗೆ. ಯಾರು ಅವನಿಗೆ ಚಿನ್ನದ ಪದಕ ಪಡೆದಾಗ ಮೆಚ್ಚುಗೆ ಸೂಚಿಸಿ ಮಾಲೆ ಹಾಕಿದ್ರು, ಹಮಾಲಿ ಮಾಡೋಕ್ಕೆ ಕಳಿಸಿದ್ರು ಹೊರತಾಗಿ ಅವರಿಗೆ ಉದ್ಯೋಗವನ್ನು ಕೊಡುವಂಥದ್ದು ಮಾಡಲಿಲ್ಲ. ಅವನು ಇಂಟರ್ವ್ಯೂಗೆ ಹೋದಾಗ ನಾನು ಒಂದು ಸಲ ಹೇಳಿದೆ ಎದುರಿಗೆ. ಆವಾಗ ನಾನು ಗೆಳೆಯರಂದರು, ಅರಿಷ್ಟು ಬಾಯಿ ಹಾಕ್ತೀನಿ ನೀನು. ಏನು ನಿನಗೆ ಮಾಲಿ ಹಾಕ್ತಾರ, ಹಾರ ಹಾಕ್ತಾರ? ಹಾರ ಹಾಕೋದಿಲ್ಲ, ಮಾಲಿ ಹಾಕ್ತಾರ, ಹಮಾಲಿ ಮಾಡೋಕ್ಕೆ ಕಳಿಸ್ತಾರ ಅಂತ. ಆದರೆ ಒಂದು ಸಂತೋಷದ ಸಂಗತಿ ಅಂತಂದ್ರೆ ಮುಂದೆ ಆತ ಅದಕ್ಕಿಂತ ಹೆಚ್ಚು
ಉನ್ನತವಾದ ಒಂದು ಪರೀಕ್ಷೆಯಲ್ಲಿ KS ನಲ್ಲಿ 4ನೇ ರ್ಯಾಂಕ್ ಪಡೆದವನು. ಒಂದು ಅತ್ಯಂತ ಹೆಮ್ಮೆಯ ಸಂಗತಿ ಅಂದರೆ ಅದೇ ಬ್ಯಾಚ್ನೊಳಗೆ KS ಪರೀಕ್ಷೆ ಕ್ಲಾಸ್ 1 ಪರೀಕ್ಷೆಯಲ್ಲಿ 2 ರ್ಯಾಂಕ್ಗಳು ಅಂದರೆ 4 ಮತ್ತು 5 ಎರಡೂ ನಮ್ಮ ರಾಮದುರ್ಗದಲ್ಲಿ ಓದಿದಂಥ ಈ ಮಣ್ಣಲ್ಲಿ ಆಡಿದಂಥ ಹುಡುಗರು. ಒಂದು ಮಹಾಂತೇಶ್ ಬೀಳ್ಗಿ, ಇನ್ನೊಂದು ಶ್ರೀನಾಥ್ ಜೋಶಿ 5ನೇ ರ್ಯಾಂಕ್ ಮತ್ತು 4ನೇ ರ್ಯಾಂಕ್ ಮಹಾಂತೇಶ್ ಬೀಳ್ಗಿ. ಒಬ್ಬರು IAS ಆದರು, ಒಬ್ಬರು IPS ಆದರು. ಈಗ IPSನಲ್ಲಿ ಶ್ರೀನಾಥ್ ಜೋಶಿ ಇದ್ದಾರೆ. IASನಲ್ಲಿ ಇದ್ದ ಚಿನ್ನದ ಹುಡುಗ ಚಿನ್ನ ಮಣ್ಣಿಂದ ಬರ್ತದೆ, ಮಣ್ಣಾಗಿಂದ ಮೇಲೆ ಬರ್ತದೆ. ಚಿನ್ನ ಬರಬೇಕು ಗಣಿಯಿಂದ, ಮತ್ತೆ ಮಣ್ಣಿಗೆ ಹೋಗೋದು, ಮಣ್ಣಿನಿಂದ ಮಣ್ಣಿಗೆ, ಮರಳಿ ಮಣ್ಣಿಗೆ ಆದದ್ದು ಅತ್ಯಂತ ನೋವಿನ ದುರ್ದೈವದ ಸಂಗತಿ. ನಾನು ಅವರಿಗೆ ಮೇಷ್ಟ್ರಾಗಿ ಕಲಿಸಿದ್ದಕ್ಕೆ ಒಂದು ಸಂತೃಪ್ತಿಯ ಭಾವ ಇದೆ. ನನ್ನ ಮನೆಯಲ್ಲಿ ಎಷ್ಟೋ ಸಲ ಓದೋದಕ್ಕೆ ನಾವಿಲ್ದಾಗ ಬರ್ತಿದ್ದ ಇಂಥ ಒಂದು ವ್ಯಕ್ತಿ ಇವತ್ತು ಇಂಥ ಒಂದು ರೀತಿಯೊಳಗೆ ಸಾವನ್ನು ಅಪ್ಪಿದ್ದು. ನಿಮ್ಮ ಶಿಷ್ಯ ನಿಮ್ಮ ಕಣ್ಣು ಮುಂದೆ ಇಂಥದ್ದೊಂದು ಸಾವು ಬರ್ತೈತೆ ನಿಮ್ಮ ಶಿಷ್ಯನಿಗೆ ಅನ್ನುವಂಥದ್ದು ಕಲ್ಪನೆನೂ ಮಾಡ್ಕೊಂಡಿರ್ಕಿಲ್ಲ ನೀವು ಕೂಡ. ಅದಕ್ಕೆ ಈ ರೀತಿ ದುರಂತ ಆದದ್ದು ಲೋಕಕ್ಕೆ, ಇಡೀ ನಾಡಿಗೆ ಒಂದು ನೋವಿನ ಸಂಗತಿ. ಒಂದು ಆತನ ಸಾಮರ್ಥ್ಯದ ಬಗ್ಗೆ ಮತ್ತು ಆಡಳಿತದ ಬಗ್ಗೆ ಒಂದು ಮಾತು ಹೇಳಬೇಕು. ಶಾಮನೂರು ಶಿವಶಂಕರಪ್ಪ ದಾವಣಗೆರೆ ಮುಖಂಡರು, ದಾವಣಗೆರೆ ಜಿಲ್ಲೆಯಲ್ಲಿ ಸಂಪೂರ್ಣ ಅವಧಿಯನ್ನು ಯಾವುದೇ IAS ಅಧಿಕಾರಿ ಸನಿಹದ ಇತಿಹಾಸದೊಳಗೆ ಸಂಪೂರ್ಣ 2-3 ವರ್ಷ ಮಾಡಿಲ್ಲ, ಯಾರೂ ಮಾಡೋಕ್ಕಾಗಿಲ್ಲ. ದಾವಣಗೆರೆ ಅಂತ ಒಂದು ಟರ್ಬುಲೆಂಟ್ ಏರಿಯಾ, ಅದು ಟರ್ಬುಲೆಂಟ್ ಏರಿಯಾ, ರಾಜಧಾನಿ ಆಗಬೇಕಂತ ದಾವಣಗೆರೆ ಕರ್ನಾಟಕದ ಮಧ್ಯಭಾಗದಲ್ಲಿ ಸಂಪೂರ್ಣ ಅವಧಿಯನ್ನು ಮಾಡಿಕೊಂಡು ಎಲ್ಲರ ಮೆಚ್ಚುಗೆಯನ್ನು ಪಡೆದುಕೊಂಡಲ್ಲ ದಾವಣಗೆರೆಯಲ್ಲಿ ಒಂದು ವರ್ಗಾವಣೆ ಸರ್ಕಾರ ನಿಯಮ ಪ್ರಕಾರ ಅಂತ ಮಹಾಂತೇಶ್ ಒಂದು ಈ ಊರಿನ ಅಲ್ಲ, ಈ ನಾಡಿನ ಒಂದು ಹೆಮ್ಮೆ. ಈ ನಾಡಿನ ಹೆಮ್ಮೆ ಇವತ್ತು ಮರೆಯಾದದ್ದು ನಕ್ಷತ್ರ ಒಮ್ಮಿಂದೊಮ್ಮೆಲೆ ಚಿಮ್ಮಿ ಭೂಮಿಗೆ ಬಂದಂಗೆ ಆಗಿಬಿಟ್ಟಿದೆ. ನೋವಿನ ಸಂಗತಿ. ಇನ್ನೊಂದು ವಿಷಯವನ್ನು ಇಲ್ಲಿ ನಾನು ದಯಮಾಡಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿನ್ನೆದು ಮೊನ್ನೆ ಮಹಾಂತೇಶ್ ಬೀಳ್ಗಿ ಸಾಹೇಬರು ನನಗೆ, ಕೊರತೆ ಸರ್ಗೆ, ಹೊಸು ಸರ್ಗೆ, ನಾವೆಲ್ಲ ಕಲಿಸಿದ ಗುರುಗಳು, ಮತ್ತು ನನ್ನ ಗುರು ಚಿಕ್ಕನೂರು ಸರ್ಗೆ 27ನೇ ತಾರೀಕಿಗೆ ನಮ್ಮ ಅಣ್ಣನ ಮಗಳ ಒಂದು ಕಾರ್ಯಕ್ರಮ ಇದೆ, ಮಾತುಕತೆ ಇದೆ. ಎಲ್ಲಿ ಇಳಕಲ್ದಲ್ಲಿ ನೀವು ದಂಪತಿ ಸಮೇತವಾಗಿ ಬರಬೇಕೆಂದು ನಮ್ಮೆಲ್ಲರಿಗೂ ಆಹ್ವಾನವನ್ನು ಕೊಟ್ಟಿದ್ದರು. ಪರಿಸ್ಥಿತಿ ಈ ಒಂದು ಮಟ್ಟವನ್ನು ತಲುಪುತ್ತಿದೆ ಎಂದು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಆದ್ದರಿಂದ ದೇವರು ನಮ್ಮ ಸಾಹೇಬರಿಗೆ ಒಂದು ಶಾಂತಿಯನ್ನು ಕೋರಲೆಂದು ನಾವೆಲ್ಲರ ಪರವಾಗಿ ಬೇಡಿಕೊಳ್ಳುತ್ತೇನೆ. ಇನ್ನೊಂದು ಇದಕ್ಕಿಂತ ಮುಖ್ಯವಾಗಿ ಒಂದು ಮುಖ್ಯವಾದ ವಿಷಯವನ್ನು ಹೇಳ್ತೀನಿ ಸರ್. ರಾಮದುರ್ಗದಲ್ಲಿ ಸರ್, ಯಾವಾಗ ಮಹಾಂತೇಶ್ ಬೀಳ್ಗಿ ಅವರು ಇಲ್ಲಿ ಬರ್ತಿದ್ರು ಆವಾಗ ಯಾವುದೇ ಥರದ ಪಕ್ಷ ಇಲ್ಲ, ಜಾತಿ ಇಲ್ಲ, ಧರ್ಮವಿಲ್ಲ. ಅನೇಕ ಮುಸ್ಲಿಂ ಹುಡುಗರು ಬಂದು ಮಹಾಂತೇಶ್ ಬೀಳ್ಗಿ ಅವ್ರ ಕಡೆಗೆ ತಮ್ಮ ಕಂಪ್ಲೇಂಟನ್ನು ಹೇಳ್ತಿದ್ರು. ಇಮಿಡಿಯೇಟ್ಲಿ ಅವರು ಫೋನ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡ್ತಿದ್ದರು. ಸರ್, ನಾನು ಕಣ್ಮುಂದೆ ಆಗಿದೆ, ಇದು ಇಂಥದ್ದು ಹುಡುಗರಿಗೆ ಅನ್ಯಾಯವಾಗ್ತಾ ಇದೆ, ನೀವು ಬಗೆಹರಿಸ್ಬೇಕಂತ. ಅಂದರೆ ಯಾವುದೇ ಜಾತಿ ಅವ್ರ ಕಡೆ ಇರಲಿಲ್ಲ, ಧರ್ಮ ಇರಲಿಲ್ಲ. ಏನಂತಂದರೆ ಏನು ಸಹಬಾಳ್ವೆ, ಸಮಪಾಲು ಏನಂತೀವಿ ಸರ್, ಅದು ಅವರಲ್ಲಿ ಇತ್ತು. ಸೊ ಇದಿಷ್ಟು ಸದ್ಯ ಈಗ ಅವರ ಇಡೀ ಗುರು ವೃಂದವೇ ಕಂಬನಿ ಮಿಡಿತಾ ಇರುವಂಥದ್ದು. ಒಟ್ಟಾರೆ ರಾಮದುರ್ಗದಲ್ಲಿ ಸದ್ಯ ಈಗ ನೀರವ ಮೌನ ಒಂದು ಕಡೆ ಆದರೆ ಬಹುತೇಕ ಎಲ್ಲರಲ್ಲೂ ಕೂಡ ಆ ಒಂದು ಮಹಾಂತೇಶ್ ಬೀಳ್ಗಿ ಅವ್ರನ್ನ ಕಳೆದುಕೊಂಡಿವೆ ಅನ್ನುವಂತಹ ಮಿಡಿತ ಮಾತ್ರ ಕಾಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ ಟಿವಿನ ಬೆಳಗಾವಿ.